ಎಲ್ಲರಿಗೂ ನಮಸ್ಕಾರ. ಎಲ್ಲ ಹೇಗಿದ್ದೀರಾ? KAS ಎಕ್ಸಾಮ್ನ ತಯಾರಿ ಚೆನ್ನಾಗಿ ನಡೀತಿದೆ ಅಂತ ಅಂದ್ಕೊಂಡಿದ್ದೀನಿ. ನಾನು ಜಸ್ಟ್ ಈಗ ಓದ್ಕೋತಾ ಇದ್ದೆ ಆ್ಯಂಡ್ ಸಡನ್ನಾಗಿ ನನಗೊಂದು ಥಾಟ್ ಬಂತು. ಸೊ ಪ್ರೀವಿಯಸ್ ಇಯರ್ ಕ್ವೆಶ್ಚನ್ ಪೇಪರ್ಸ್ನ ಯಾವ ರೀತಿ ಅನಾಲಿಸಿಸ್ ಮಾಡ್ತಿದ್ವಿ, ಅದೇ ರೀತಿಯಾದಂಥ ಈ ಆಗಸ್ಟ್ 27 ಏನು KAS ಎಕ್ಸಾಮ್ ನಡೀತಲ್ವಾ, ಸೊ ಆ ಒಂದು ಕ್ವೆಶ್ಚನ್ ಪೇಪರ್ ಅನಾಲಿಸಿಸ್ನೂ ಕೂಡ ಮಾಡೋಣ ಅಂತ ಅಂದ್ಬಿಟ್ಟು. ಸೊ ಹಾಗೆಯೇ ನಾನು ಮೆಸೇಜಸ್ನ ನೋಡ್ತಾ ಇದ್ದೆ. ಸೊ ನನಗೆ ಈ ಒಂದು ಫಾರ್ಮೆಟ್ ಸಿಕ್ತು, ಎಷ್ಟೆಷ್ಟು ಕ್ವೆಶ್ಚನ್ಸ್ ಬಂದಿತ್ತು ಆ ಒಂದು ಕ್ವೆಶ್ಚನ್ ಪೇಪರ್ 1 ಪೇಪರ್ 2ನಲ್ಲಿ KAS ಎಕ್ಸಾಮ್ನಲ್ಲಿ ಅಂತ. ಸೊ ಆವಾಗ ನಾನು ಅಂದ್ಕೊಂಡೆ, ಸೊ ಇದನ್ನು ನಿಮ್ಮ ಹತ್ರನೂ ಶೇರ್ ಮಾಡ್ತು ಅಂದರೆ ನಿಮಗೆ ಹೆಲ್ಪ್ಫುಲ್ ಆಗುತ್ತೆ ಅಂತ. ಸೊ ನಾನು ಟೆಲಿಗ್ರಾಮಲ್ಲಿ ಶೇರ್ ಮಾಡಿದ್ದೀನಿ ಕೂಡ. ಸೊ ಅಂದ್ರೂ ನಾನಿಲ್ಲಿ ನೀಟಾಗಿ ಹೇಳ್ಕೊಂಡು ಹೋಗ್ತೀನಿ ಯಾವ್ಯಾವ ಸಬ್ಜೆಕ್ಟ್ನ ನೀವೆಷ್ಟು ಫೋಕಸ್ ಮಾಡಬೇಕಾಗುತ್ತೆ ಈ ಸಲ KAS ಎಕ್ಸಾಮ್ನಲ್ಲಿ ಅಂದ್ಬಿಟ್ಟು. ನನ್ನ ಹಿಂದಿನ ವಿಡಿಯೋದಲ್ಲಿ KAS ಪೇಪರ್ 1 ಪೇಪರ್ 2ನಲ್ಲಿ ಏನೆಲ್ಲ ಬರುತ್ತೆ ಅಂತ ನಾನೀಗ ಆಲ್ರೆಡಿ ಹೇಳಿರೋದ್ರಿಂದ ಮತ್ತೆ ನಾನು ಅದನ್ನು ಕಂಟಿನ್ಯೂ ಮಾಡಲ್ಲ. ಜಸ್ಟ್ ಎಷ್ಟೆಷ್ಟು ಕ್ವೆಶ್ಚನ್ಸ್ನ ಕೇಳಿದರೆ ಅದ್ರ ಮೇಲೆ ನಾನು ಹೇಳ್ಕೊಂಡು ಬರ್ತೀನಿ. ಸೊ KAS ಕ್ವೆಶ್ಚನ್ ಪೇಪರ್ 1 ಅದರಲ್ಲಿ ಜಿಯೋಗ್ರಫಿನ ಜಾಸ್ತಿ ಕೇಳಿದ್ದಾರೆ. ಸೊ 27 ಕ್ವೆಶ್ಚನ್ಸ್ ಜಿಯೋಗ್ರಫಿಯಿಂದನೇ ಬಂದಿದೆ. ಸೊ ನೀವೆಷ್ಟು ಜಿಯೋಗ್ರಫಿನ ಓದ್ತೀರ ಅಷ್ಟು ನಿಮಗೆ ಹೆಲ್ಪ್ಫುಲ್ ಆಗುತ್ತೆ. ಸೊ ಇಂಡಿಯನ್ ಜಿಯೋಗ್ರಫಿ ಹಾಗೆಯೇ ಕರ್ನಾಟಕ ಜಿಯೋಗ್ರಫಿ ಈಕ್ವಲ್ ಆಗಿ ನೀವು ಓದ್ಕೊಳ್ಳಿ. ಆ್ಯಂಡ್ ಇಂಟರ್ನ್ಯಾಷನಲ್ ಅಂದರೆ ನ್ಯಾಷನಲ್ ಜಿಯೋಗ್ರಫಿ ಅಂದರೆ ವರ್ಲ್ಡ್ ಮ್ಯಾಪ್ ಇವೆಲ್ಲ ಕೇಳ್ತಾರೆ ಅಂದರೆ ತುಂಬ ಕ್ವೆಶ್ಚನ್ಸ್ ಬರೋಲ್ಲ, ಹಾರ್ಡ್ಲಿ ಬಂದರೂ 1-2 ಕ್ವೆಶ್ಚನ್ಸ್ ಬರ್ಬೋದು. ಸೊ ಡೆಫಿನೆಟ್ಲಿ ನೀವು ಮ್ಯಾನೇಜ್ ಅಂತೂ ಮಾಡ್ಬೋದು. ಅದಕ್ಕೋಸ್ಕರ ಕರ್ನಾಟಕ ಜಿಯೋಗ್ರಫಿ ಹಾಗೆ ಇಂಡಿಯಾ ಜಿಯೋಗ್ರಫಿ ತುಂಬಾ ಮ್ಯಾಟ್ರ್ ಆಗುತ್ತೆ. ಸೊ ನೀಟಾಗಿ ಓದ್ಕೊಳ್ಳಿ. ನೆಕ್ಸ್ಟ್ ಬಂದ್ಬಿಟ್ಟು ಹಿಸ್ಟ್ರಿನಲ್ಲಿ 26 ಕ್ವೆಶ್ಚನ್ಸ್ ಬಂದಿದೆ. ಸೊ ನಿಮಗೆಲ್ಲರಿಗೂ ಗೊತ್ತಿರುತ್ತೆ ಇಂಡಿಯನ್ ಹಿಸ್ಟ್ರಿ ಹಾಗೆಯೇ ಇಂಡಿಯನ್ ಹಿಸ್ಟ್ರಿಲಿ ಏನ್ಷಿಯಂಟ್, ಮೆಡಿವಲ್, ಮಾಡರ್ನ್ ಮೂರೂ ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಹಾಗೆಯೇ ಕರ್ನಾಟಕ ಜಿಯೋಗ್ರಫಿಲೂ ಕೂಡ ಏನ್ಷಿಯಂಟ್, ಮೆಡಿವಲ್, ಮಾಡರ್ನ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಇಂಡಿಯನ್ ಹಿಸ್ಟ್ರಿ ಯಾವ ರೀತಿ ಓದ್ತೀರಾ ಅದೇ ರೀತಿಯಾದಂತಹ ಕರ್ನಾಟಕ ಹಿಸ್ಟ್ರಿನೂ ನೀವು ಅದೇ ರೀತಿ ಓದ್ಕೊಂಡ್ರೆ ನಿಮಗೊಂದಷ್ಟು ಕ್ವೆಶ್ಚನ್ಸ್ ಇಲ್ಲೇ ಬಂದುಬಿಡುತ್ತೆ. ನೆಕ್ಸ್ಟು ಸೊ ಪೊಲಿಟಿನಲ್ಲಿ 19 ಕ್ವೆಶ್ಚನ್ಸ್ ಬಂದಿದೆ. ಸೊ ಅಲ್ಲಿ 19 ಕ್ವೆಶ್ಚನ್ಸ್ ಏನು ಬಂದಿರುತ್ತಲ್ವ ಅಷ್ಟನ್ನು ನೀವು ಪ್ರಿಡಿಕ್ಟ್ ಮಾಡ್ಬೋದು ನೆಕ್ಸ್ಟ್ ಇದೇ ಕ್ವೆಶ್ಚನ್ಸ್ನ ಕೇಳ್ತಾರೆ ಅಂತ. ಯಾಕೆ ಅಂತ ಅಂದರೆ ಆಬ್ವಿಯಸ್ಲಿ ಒಂದು ಫಂಡಮೆಂಟಲ್ ರೈಟ್ಸ್ ಮೇಲಂತೂ ಇದ್ದೇ ಇರುತ್ತೆ. DPSP ಗಾಂಧಿಯನ್ ಮೇಲಿರ್ಬೋದು, ಅದಾದಮೇಲೆ CM ಆಗಿರ್ಬೋದು, PM ಆಗಿರ್ಬೋದು, ಕೌನ್ಸಿಲ್ ಆಫ್ ಮಿನಿಸ್ಟರ್ಸ್ ಆಗಿರ್ಬೋದು, ಎಲೆಕ್ಷನ್ ಬಗ್ಗೆ ಆಗಿರ್ಬೋದು, ಇವೆಲ್ಲ ಒಂದಷ್ಟು ಕೀ ಪಾಯಿಂಟ್ಸ್ ನಾವು ಪೊಲಿಟಿನಲ್ಲಿ ಏನು ಹೇಳ್ತೀವಲ್ವ ಅವನ್ನು ಪದೇ ಪದೇ ರಿವಿಷನ್ ಮಾಡ್ಕೊಳ್ಳಿ. ನೆಕ್ಸ್ಟು ಕರೆಂಟ್ ಅಫೇರ್ಸ್ನಲ್ಲಿ 15 ಕ್ವೆಶ್ಚನ್ಸ್ ಬಂದಿದೆ. ಸೊ ಕರೆಂಟ್ ಅಫೇರ್ಸ್ ಓರಿಯೆಂಟೆಡು ತುಂಬಾ ಪ್ಲೇ ಮಾಡುತ್ತೆ ಏನು KAS ಅಂತ ಹೇಳ್ತಾರೆ ಡೆಫಿನೆಟ್ಲಿ. ಬಟ್ ಕರೆಂಟ್ ಅಫೇರ್ಸ್ನ ತುಂಬ ಕಮ್ಮಿ ಕೇಳಿದ್ದಾರೆ ಪೇಪರ್ 1ನಲ್ಲಿ. ಬಟ್ ಅಂದರೂ ಹಂಗೂ ಕೇಳ್ಬೋದು. ಪೊಲಿಟಿ ಅಂತ ಅಂದರೆ ಕರೆಂಟ್ ಅಫೇರ್ಸ್ ಅಂತ ಅಂದರೆ ಈಗ ಪ್ರೆಸೆಂಟ್ ಯಾವ ಆರ್ಟಿಕಲ್ ಅಮೆಂಡ್ಮೆಂಟ್ ಆಗಿರ್ಬೋದು, ಯಾವ ಆ್ಯಕ್ಟ್ ಆಗಿರ್ಬೋದು, ಈ ರೀತಿ ಕೂಡ ಕೇಳುವಂಥ ಚಾನ್ಸಸ್ ಇರುತ್ತೆ. ಆ್ಯಂಡ್ ನೆಕ್ಸ್ಟ್ ಎಕಾನಮಿಯಲ್ಲಿ 12 ಕ್ವೆಶ್ಚನ್ಸ್ನ ಕೇಳಿದ್ದಾರೆ. ಇದು ಬಂದ್ಬಿಟ್ಟು ಇನ್ಫ್ಲೇಷನ್, ಡಿಫ್ಲೇಷನ್, ಕಾಸ್ಟ್ ಪುಲ್ ಇನ್ಫ್ಲೇಷನ್, ಕಾಸ್ಟ್ ಪುಷ್ ಇನ್ಫ್ಲೇಷನ್. ಸೊ ಇವೆಲ್ಲ ಏನೇನಿದ್ದಾವೆ ಇದೆಲ್ಲ ಸ್ವಲ್ಪ ನೀವು ಬರೀ ಡೆಫಿನೇಷನ್ ನೋಡ್ಕೊಳ್ಳೋದಕ್ಕಿಂತ ಸ್ವಲ್ಪ ಬೇಸಿಕ್ಸ್ನ ಅರ್ಥ ಮಾಡ್ಕೊಂಡ್ರೆ ಆನ್ಸರ್ ಮಾಡೋದಕ್ಕಾಗತ್ತೆ. ಆ್ಯಂಡ್ ಫಿನಾನ್ಸ್ ಕಮಿಷನ್ ಬಗ್ಗೆ ಇವೆಲ್ಲನೂ ಕೇಳ್ಬೋದು. ಆ್ಯಂಡ್ GK ಮೇಲೆ 2 ಕ್ವೆಶ್ಚನ್ಸ್ನ ಕೇಳಿದ್ದಾರೆ. ಸೊ ಟೋಟಲ್ 100 ಕ್ವೆಶ್ಚನ್ಸು ಪೇಪರ್ 1ಇಂದ ಬಂದಿರುತ್ತೆ. ಸೊ ಜಿಯೋಗ್ರಫಿಯಿಂದ ಈ ಸಲ ಮಿನಿಮಮ್ ಅಂದರೂ 10 to 15 ಕ್ವೆಶ್ಚನ್ಸ್ನ ನಾವು ಎಕ್ಸ್ಪೆಕ್ಟ್ ಮಾಡ್ಬೋದು. ಏನು 27 ಕ್ವೆಶ್ಚನ್ ಇದ್ರೂ 10 to 15 ಹೇಳ್ತಿದ್ದೀರಾ ಅಂತ ಕೇಳಿದ್ರೆ KPSC ಇದುವರೆಗೂ ಕೊಟ್ಟಿರೋ ಅಂಥ ಬ್ಲೂ ಪ್ರಿಂಟ್ಸ್ ಆಗಿರ್ಬೋದು ಅಥವಾ ಮಾಡೆಲ್ ಕ್ವೆಶ್ಚನ್ ಪೇಪರ್ಸ್ ಅಥವಾ ಏನಾದರೂ ಒಂದು ಪ್ರೀವಿಯಸ್ ಇಯರ್ ಕ್ವೆಶ್ಚನ್ ಪೇಪರ್ ಇಟ್ಕೊಂಡು ನೀವು ನೋಡಿದ್ರೆ ಅವ್ರು ಕೇಳಿದಂಥ ಅಷ್ಟೇ ಕ್ವೆಶ್ಚನ್ಸ್ನ ಕೇಳ್ತಾರಂತ ನಾವು ಪ್ರಿಡಿಕ್ಟ್ ಮಾಡಲಿಕ್ಕಾಗಲ್ಲ. ಅದಕ್ಕೋಸ್ಕರ ಒಂದಷ್ಟು ಸೇಫರ್ ಸೈಡ್ನಲ್ಲಿ ನಾವು ನೋಡೋದಾದರೆ ಒಂದು 10 to 15 ಅಥವಾ 15 to 20 ಅಂತ ನಾವು ಹೇಳ್ಬೋದು ಜಿಯೋಗ್ರಫಿಯಿಂದ. ಸೊ ಅದಾದ ನಂತರ ನೆಕ್ಸ್ಟು ಹಿಸ್ಟ್ರಿಯಿಂದನೂ ಕೂಡ 10 to 15 ಕ್ವೆಶ್ಚನ್ಸ್, ಪೊಲಿಟಿಯಿಂದನೂ ಕೂಡ ಒಂದು 15+ ಕ್ವೆಶ್ಚನ್ಸ್ ಬರ್ಬೋದು. ಯಾಕೆಂತಂದರೆ ಪೊಲಿಟಿ ತುಂಬಾ ಅಡ್ಮಿನಿಸ್ಟ್ರೇಟಿವ್ ಎಕ್ಸಾಮ್ಸ್ಗಳಲ್ಲಿ ತುಂಬ ಇಂಪಾರ್ಟೆಂಟಾಗಿ ಕೇಳುವಂತಹ ಒಂದು ಸಬ್ಜೆಕ್ಟ್ ಆಗಿರುತ್ತೆ ಪೊಲಿಟಿ, ಜಿಯೋಗ್ರಫಿ, ಹಿಸ್ಟ್ರಿ. ಅದಾದಮೇಲೆ ಎಕನಾಮಿಕ್ಸ್ ಬಂದುಬಿಟ್ಟು 10+ ಕ್ವೆಶ್ಚನ್ಸ್ ಕೇಳ್ಬೋದು, ಇಲ್ಲ 10 to 15 ಅಥವಾ 20 ಕ್ವೆಶ್ಚನ್ಸ್ ಕೂಡ ಕೇಳ್ಬೋದು. ನೆಕ್ಸ್ಟು ಕರೆಂಟ್ ಅಫೇರ್ಸ್ ಕೂಡ ಮಿನಿಮಮ್ ಅಂದರೆ ಅಟ್ಲೀಸ್ಟ್ 15 ಕ್ವೆಶ್ಚನ್ಸ್ ಆದರೂ ಇದಿರುತ್ತೆ. ಸೊ 15+ ಕ್ವೆಶ್ಚನ್ಸ್ ಕರೆಂಟ್ ಅಫೇರ್ಸಿಂದ ಬರ್ಬೋದು. GK ಒಂದು 5 ಕ್ವೆಶ್ಚನ್ಸ್ ಬರ್ಬೋದು. ಸೊ ಟೋಟಲ್ 100 ಕ್ವೆಶ್ಚನ್ಸ್ ಈ ರೀತಿ ಇರುತ್ತೆ. ಸೊ ನೆಕ್ಸ್ಟು ಪೇಪರ್ 2 ನೋಡೋಣ. ಪೇಪರ್ 2ನಲ್ಲಿ ಬಂದುಬಿಟ್ಟು ಯಾವ್ಯಾವ ಸಬ್ಜೆಕ್ಟ್ಸ್ ಇರುತ್ತೆ ಅಂತ ನಾನು ಹಿಂದಿನ ವೀಡಿಯೋದಲ್ಲಿ ಹೇಳಿದ್ದೀನಿ, ನೀವು ಕಂಪ್ಲೀಟಾಗಿ ನೋಡ್ಕೋಬೋದು. ಸೊ ಮೊದಲನೇದಾಗಿ ಸೈನ್ಸ್ ಆ್ಯಂಡ್ ಟೆಕ್ಕಲ್ಲಿ 34 ಕ್ವೆಶ್ಚನ್ಸ್ ಬಂದಿದೆ. ಆ್ಯಂಡ್ ಮೆಂಟಲ್ ಎಬಿಲಿಟಿನಲ್ಲಿ 18 ಕ್ವೆಶ್ಚನ್ಸ್ ಬಂದಿದೆ. ಸೊ ಇಲ್ಲಿ ಸೈನ್ಸ್ ಆ್ಯಂಡ್ ಟೆಕ್ನ ತುಂಬ ಜನ ಇಗ್ನೋರ್ ಮಾಡ್ತೀರಾ. ಬಟ್ KASನಲ್ಲಿ ಇಗ್ನೋರ್ ಮಾಡೋದಕ್ಕೆ ಎನ್ವೈರ್ನ್ಮೆಂಟ್ ಆಗಲಿ, ಸೈನ್ಸ್ ಆ್ಯಂಡ್ ಟೆಕ್ ಆಗಲಿ, ಮೆಂಟಲ್ ಎಬಿಲಿಟಿ ಆಗಲಿ ಸಾಧ್ಯನೇ ಇಲ್ಲ. ಏಕೆಂದರೆ ಪೇಪರ್ 2ನಲ್ಲಿ ಕಂಪ್ಲೀಟಾಗಿ ಇದ್ರ ಬಗ್ಗೆನೇ ನಿಮಗೆ ಕ್ವೆಶ್ಚನ್ಸ್ ಇರುತ್ತೆ. ಹಾಗಾಗಿ
ತುಂಬ ನೀಟಾಗಿ ಓದ್ಕೊಳ್ಳೋದಕ್ಕೆ ಸ್ಟಾರ್ಟ್ ಮಾಡಿ. ಇಲ್ಲ ಅಟ್ಲೀಸ್ಟ್ ಏನಿದೆ ಈಗ ಕರೆಂಟ್ ಅಫೇರ್ಸ್ನಲ್ಲಿ ಸೈನ್ಸ್ ಆ್ಯಂಡ್ ಟೆಕ್ಕು ಅವನ್ನಾದರೂ ನೀವು ನೀಟಾಗಿ ಕವರ್ ಮಾಡಿ. ಒಳ್ಳೊಳ್ಳೆ ಮ್ಯಾಗ್ಝಿನ್ಸ್ನಲ್ಲಾದರೂ ಕೊಟ್ಟಿರ್ತಾರೆ ಅಟ್ಲೀಸ್ಟ್ ಏನೂ ಇಲ್ಲ ಅಂದ್ರೂ. ಸೊ ಸೈನ್ಸ್ ಆ್ಯಂಡ್ ಟೆಕ್ ಬಂದುಬಿಟ್ಟು 34 ಅಂತ ನಾನು ಆಲ್ರೆಡಿ ಹೇಳಿದ್ದೀನಿ. ಆ್ಯಂಡ್ ಮೆಂಟಲ್ ಎಬಿಲಿಟಿ 18 ಕ್ವೆಶನ್ಸ್ ಅಂತಲೂ ಹೇಳಿದ್ದೀನಿ. ಆ್ಯಂಡ್ ಕರೆಂಟ್ ಅಫೇರ್ಸ್ 18, ಸ್ಕೀಮ್ಸ್ ಆ್ಯಂಡ್ ಪ್ಲ್ಯಾನ್ಸ್ ಬಂದುಬಿಟ್ಟು 12, ಎಕಲಾಜಿ 9, ಜಿ ಕೆ ಆ್ಯಂಡ್ ಅದರ್ಸ್ ಅಂದರೆ ಬೇರೆ ಜಿ ಕೆ ಕ್ವೆಶನ್ಸು 9. ಸೊ ಈ ರೀತಿ 100 ಕ್ವೆಶನ್ಸ್ನ ಅವ್ರು ಕೇಳಿದ್ದಾರೆ. ಸೊ ಈ ಸಲ ನಾವು ಪ್ರಿಡಿಕ್ಟ್ ಮಾಡೋದಾದರೆ ಸೈನ್ಸ್ ಆ್ಯಂಡ್ ಟೆಕ್ನಿಂದ ಒಂದು 15 to 20 ಕ್ವೆಶನ್ಸ್ನ ನಾವು ಪ್ರಿಡಿಕ್ಟ್ ಮಾಡ್ಬೋದು. ಅದಾದ ನಂತರ ಮೆಂಟಲ್ ಎಬಿಲಿಟಿಯಲ್ಲಿ ತುಂಬಾ ಇಂಪಾರ್ಟೆಂಟ್ ಆಗಿರೋವಂಥ ಟಾಪಿಕ್ಸ್ಗಳನ್ನ ನಾನು ಕೂಡ ಯೂಟ್ಯೂಬ್ನಲ್ಲಿ ಮಾಡಿಕೊಟ್ಟಿದ್ದೀನಿ. ನನಗೆ ಸಮಯ ಸಿಕ್ಕರೆ ಇನ್ನೊಂದಷ್ಟು ಮಾಡಿಕೊಡ್ತೀನಿ. ಆ್ಯಂಡ್ ನೆಕ್ಸ್ಟ್ ಬಂದುಬಿಟ್ಟು ಮೆಂಟಲ್ ಎಬಿಲಿಟಿಯಲ್ಲಿ 15+ ಕ್ವೆಶನ್ಸ್ನ ಕೇಳ್ಬೋದು. ಆನಂತರ ಕರೆಂಟ್ ಅಫೇರ್ಸ್ನಲ್ಲಿ ಮಿನಿಮಮ್ 15+ ಕ್ವೆಶನ್ಸ್ನ ಕೇಳ್ಬೋದು. ಆ್ಯಂಡ್ ಸ್ಕೀಮ್ಸ್ ಆ್ಯಂಡ್ ಪ್ಲ್ಯಾನ್ಸ್ ಏನಿದೆ ಅಲ್ವಾ, ಅಂದರೆ ಬಡ್ಜೆಟ್ ಆಗಿರ್ಬೋದು, ಎಕನಾಮಿಕ್ ಸರ್ವೆ ಆಗಿರ್ಬೋದು, ಇವೆಲ್ಲದರಿಂದ ಒಂದು 10+ ಕ್ವೆಶನ್ಸ್ ಬರುತ್ತೆ. ಆ್ಯಂಡ್ ಎಕಾಲಜಿ ಅಂದರೆ ಎನ್ವೈರ್ನ್ಮೆಂಟ್ ಆ್ಯಂಡ್ ಎಕಾಲಜಿ. ಸೊ ಇದರಲ್ಲಿ 15+ ಕ್ವೆಶನ್ಸ್ ಅಂತೂ ಡೆಫಿನೆಟ್ಲಿ ಈ ಸಲ ಬಂದೇ ಬರುತ್ತೆ. ಬಿಕಾಸ್ ಆಫ್ ದ ವೆದರ್ ಕ್ವೆಶನ್ಸ್ನ ಕೇಳ್ಬೋದು ಎನ್ವೈರ್ನ್ಮೆಂಟ್ ಮೇಲೆ. ಆ್ಯಂಡ್ ಜಿ ಕೆ ಆ್ಯಂಡ್ ಅದರ್ಸ್ನ ಒಂದು 10+ ಕ್ವೆಶನ್ಸ್ ಬರ್ಬೋದು. ಸೊ ಟೋಟಲ್ ಆಗಿ 100 ಕ್ವೆಶನ್ಸ್ ಇರುತ್ತೆ ಪೇಪರ್ 2ನಲ್ಲಿ. ನಾನು ಯಾಕೆ ಈ ರೀತಿ ಅನಾಲಿಸಿಸ್ನ ಓಪನ್ ಮಾಡಿ ನಾನು ಯಾಕೆ ನಿಮಗೆ ಈ ರೀತಿ ಒಂದು ಅನಾಲಿಸಿಸ್ ಮಾಡಿ ಕೊಡ್ತಿದ್ದೀನಿ ಅಂದರೆ, ಯೂಶ್ವಲಿ ನನಗೆ ಫಸ್ಟ್ ಟೈಮ್ ಹೋಗಿ KS ಪೇಪರ್ ಇಟ್ಕೊಂಡಾಗ ಏನಿದು ಅಂತ ಸರ್ಪ್ರೈಸ್ ಆಗಿದ್ದುಂಟು. ಅದಕ್ಕೋಸ್ಕರ ಈ ರೀತಿ ಸರ್ಪ್ರೈಸ್ ಬೇಡ, ಈ ರೀತಿ ಬಂದಿದೆ ಈಗ ಕ್ವೆಶ್ಚನ್ ಅಂದಾಗ ನಾವು ಎಷ್ಟು ಪ್ರಿಪೇರ್ ಆಗಬೇಕು ಆ್ಯಂಡ್ ಎಷ್ಟು ಸ್ಟ್ಯಾಟಿಕ್ ಪೇಪರ್ಸ್ಗೆ ನಾವು ಪ್ರಿಪೇರ್ ಆಗಬೇಕಾಗತ್ತೆ. ನೆಕ್ಸ್ಟು ಎಕನಾಮಿಕ್ ಸರ್ವೆ ಆ್ಯಂಡ್ ಬಡ್ಜೆಟ್ ಬಗ್ಗೆ ಎಷ್ಟು ನಾವು ತಿಳ್ಕೊಂಡಿರಬೇಕಾಗತ್ತೆ. ಆ್ಯಂಡ್ ನಾವು ಎಷ್ಟು ಇಗ್ನೋರ್ ಮಾಡೋವಂಥ ಸಬ್ಜೆಕ್ಟ್ಗಳು, ಇಲ್ಲಿ ಎಷ್ಟು ಕ್ವೆಶನ್ಸ್ನ ಕೇಳಿದ್ದಾರೆ ಅಂತ ಅಂದ್ಬಿಟ್ಟು ನಮ್ಗೆ ಇಲ್ಲಿ ಗೊತ್ತಾಗುತ್ತೆ. ಆ್ಯಂಡ್ ಯಾವ ರೀತಿ ನಾವು ಟೈಮ್ ಮ್ಯಾನೇಜ್ಮೆಂಟ್ ಮಾಡಿಕೊಂಡು ಈ ಉಳಿದಿರೋಂಥ 10 ಡೇಸಲ್ಲಿ ಈ ಸಬ್ಜೆಕ್ಟ್ಸ್ಗೆ ನಾನು ಇವಾಗ ಆಲ್ರೆಡಿ ನಾನು ಟೈಮ್ ಟೇಬಲ್ ಹಾಕ್ಕೊಟ್ಟಿದ್ದೀನಿ. ನೀವು ಅಷ್ಟೊಂದು ಓದ್ಕೊಂಡ್ರು ದಟ್ಸ್ ಎನಫ್. ಬಟ್ ನಾವು ಎಷ್ಟೊತ್ತು ಓದ್ತೀವಿ ಅನ್ನೋದು ಇಂಪಾರ್ಟೆಂಟ್ ಆಗಲ್ಲ. ನೀವು 1 ಅವರ್ ಓದಿ, 2 ಅವರ್ ಓದಿ, ಅದು ಏನು ಓದಿರ್ತೀರ 1-2 ಅವರ್ಸಲ್ಲಿ ನಿಮ್ಮ ಮೈಂಡಲ್ಲಿ ಏನದು ಕಾನ್ಸ್ಟೆಂಟಾಗಿ ಕೂತ್ಕೊಳ್ಳುತ್ತೋ ಅದಷ್ಟೇ ಮ್ಯಾಟ್ರ್ ಆಗೋದು. ನಾವು 14 hours 15 hours ಕೂತ್ಕೊಂಡು ಓದ್ತಿದ್ದೀನಿ, ಬಟ್ ನನಗೇನು ಸಕ್ಸಸ್ ಸಿಗ್ತಾ ಇಲ್ಲ, ನನಗೇನು ತಲೆಯಲ್ಲಿ ಉಳಿತಾ ಇಲ್ಲ ಅಂತಂದರೆ ಫಾಲ್ಟ್ ಏನಾಗುತ್ತೆ ಅಂದರೆ ಇದೇ ಆಗೋದು. ಸುಮ್ಮನೆ ಕೂತ್ಕೊಂಡು ಓದ್ತಾ ಇದ್ದರೆ ಮಕ್ಕಿ ಸುಮ್ಮನೆ ಓದ್ದಂಗೆ ಆಗುತ್ತೆ ಹೊರತು ನಮಗೊಂದು ಸಬ್ಜೆಕ್ಟ್ ಮೇಲೆ ಕ್ಲಾರಿಟಿ ಸಿಗಲಿಲ್ಲ ಅಂದರೆ ತುಂಬಾ ಪ್ರಾಬ್ಲಮ್ ಆಗುತ್ತೆ. ಅದಕ್ಕೋಸ್ಕರ ನಾನು ಏನು ಇವಾಗ ಟೈಮ್ ಟೇಬಲ್ ಹಾಕಿದ್ದೀನಿ, ನನ್ನ ಹಳೆ ವಿಡಿಯೋನಲ್ಲಿದೆ. ಸೊ ಕಂಪ್ಲೀಟಾಗಿ ನೀವು ಆ ವಿಡಿಯೋನ ನೋಡ್ತಂದರೆ ನಿಮ್ಗೊಂದಷ್ಟು ಕ್ಲಾರಿಟಿಗಳು ಸಿಗ್ತಾ ಹೋಗುತ್ತೆ. ನನ್ನ ಹಳೆಯ ವಿಡಿಯೋದಲ್ಲಿ ಮಾರ್ನಿಂಗ್, ಆಫ್ಟರ್ನೂನ್ ಆ್ಯಂಡ್ ಈವ್ನಿಂಗಿಗೆ ಯಾವ ರೀತಿ ಶೆಡ್ಯೂಲ್ ಮಾಡಬೇಕು, ಯಾವ ರೀತಿ ಓದಬೇಕಂತ ನಾನು ಹಿಂದಿನ ವಿಡಿಯೋದಲ್ಲಿ ಹೇಳಿದ್ದೀನಿ. ಕಂಪ್ಲೀಟಾಗಿ ನೋಡ್ಕೊಳ್ಳಿ. ಹಾಗೆ ಈ ವಿಡಿಯೋ ನಿಮಗೆ ಉಪಯೋಗ ಆಗುತ್ತೆ ಅನ್ಕೋತೀನಿ. ಇದೇ ರೀತಿಯಾದಂಥ ಸ್ಟಡಿ ವಿಡಿಯೋಸ್ಗಾಗಿ ನಮ್ಮ ಸಾಯಿ ದೇವ್ಸ್ ಚಾನಲ್ನ ಸಪೋರ್ಟ್ ಮಾಡ್ತಾ ಇರಿ. ಹಾಗೆ ನಮ್ಮ ಸ್ಟಡಿ ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಥ್ಯಾಂಕ್ ಯು.